ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಅರಣ್ಯಕಾಂಡ. ರಾಜಸಭೆಯನ್ನು ವಿಸರ್ಜಿಸಿದ ರಾವಣ ತುಂಬ ಹೊತ್ತು ಒಬ್ಬನೇ ಕುಳಿತು ಗಾಢ ಯೋಚನೆಯಲ್ಲಿ ಮಗ್ನನಾದ. ಶೂರ್ಪನಖಿಯ ಮಾತೇ ಅವನ ಮನಸ್ಸನ್ನು ತುಂಬಿಕೊಂಡಿತ್ತು. ಖರದೂಷಣಾದಿಗಳ ಸಾವು ಅವನನ್ನು ಸಾಹಸ ವಿಮುಖನನ್ನಾಗಿಸಿತು. ರಾಮನ ಶೌರ್ಯವನ್ನು ಅವನು ಹಗುರವಾಗಿ ತೆಗೆದುಕೊಳ್ಳುವಂತಿರಲಿಲ್ಲ. ಬಹುವಿಧವಾಗಿ ಯೋಚಿಸಿ ಕೊನೆಗೆ ಮನಸ್ಸಿನಲ್ಲಿ ಒಂದು ತೀರ್ಮಾನಕ್ಕೆ ಬಂದು ಹಾಗೆಯೇ ಕಾರ್ಯಗತ ಮಾಡುವುದೆಂದು ನಿಶ್ಚಯಿಸಿಕೊಂಡ. ಸೂತನ ಬಳಿಗೆ ಹೋಗಿ ತನ್ನ ಆಕಾಶಗಾಮಿನಿಯಾದ ರಥವನ್ನು ಸಿದ್ಧಪಡಿಸಿಕೊಂಡು ಯಾರಿಗೂ ಹೇಳದೆ ತಾನೊಬ್ಬನೇ ಹೊರಟ. ಭೋರ್ಗರೆಯುತ್ತಿದ್ದ ಸಮುದ್ರವನ್ನು ದಾಟಿದ. ರಾವಣನ ವೈಭವವೇ ವೈಭವ. ಚಿನ್ನದ ಕರ್ಣಕುಂಡಲಗಳನ್ನು, ದಿವ್ಯವಾದ ರೇಷ್ಮೆ ವಸ್ತ್ರಗಳನ್ನು ಧರಿಸಿದ ಅವನು ರತ್ನದಂತೆ ಪ್ರಕಾಶಿಸುತ್ತಾ ಮಾರೀಚನೊಡನೆ ಹೇಗೆ ಮಾತನಾಡುವುದೆಂದು ಮನಸ್ಸಿನಲ್ಲಿ ಚಿಂತಿಸುತ್ತಾ ಮಿಂಚಿನಿಂದ ಒಡಗೂಡಿದ ಬಲಾಕ ಪಕ್ಷಿ ಸಮೇತವಾದ ಮೇಘದಂತೆ ಕಾಣುತ್ತಿದ್ದ. ಸ್ವಲ್ಪವೇ ದಿನಗಳ ಹಿಂದೆ ಹೋದಾಗ ಮಾರೀಚನು ಸೀತೆಯ ಯೋಚನೆಯನ್ನು ಬಿಟ್ಟು ಬಿಡುವಂತೆ ಬುದ್ಧಿ ಹೇಳಿ ಕಳುಹಿಸಿದ್ದನಲ್ಲವೇ? ಈಗ ಮಾರೀಚನನ್ನು ಹೇಗೆ ಒಪ್ಪಿಸುವುದು? ದೀರ್ಘ ಪ್ರಯಾಣವನ್ನು ಮುಗಿಸಿ ಕೊನೆಗೂ ಮಾರೀಚಾಶ್ರಮದ ಬಳಿಯ ಸುಭದ್ರವೆಂಬ ನ್ಯಗ್ರೋಧ ವೃಕ್ಷದ ಬಳಿಗೆ ಬಂದಿಳಿದ. ಹಿಂದೆ ದೇವಲೋಕದಿಂದ ಅಮೃತವನ್ನು ತರಲು ಹೊರಟ ಗರುಡನು ವಿಶ್ರಮಿಸಿಕೊಂಡಿದ್ದ ಮರ ಅದು. ನಾರುಮಡಿಯುಟ್ಟು ಕೃಷ್ಣಾಜಿನಧಾರಿಯಾಗಿದ್ದ ಮಾರೀಚನು ರಾವಣನ ರಥವನ್ನು ನೋಡಿದ. ಪುನಃ ಇಷ್ಟು ದೂರ ಪ್ರಯಾಣ ಮಾಡಿ ಬಂದಿರಬೇಕಾದರೆ ಏನೋ ಬಲವಾದ ಕಾರಣವೇ ಇರಬೇಕು ಎಂದುಕೊಂಡ. ರಾಕ್ಷಸ ರಾಜನನ್ನು ಯಥಾಯೋಗ್ಯವಾಗಿ ಸ್ವಾಗತಿಸಿದ ಮಾರೀಚ, ಲಂಕೆಯಲ್ಲಿ ಎಲ್ಲವೂ ಕ್ಷೇಮವಷ್ಟೇ, ಇಷ್ಟು ಬೇಗನೆ ಪುನಃ ಬಡವನ ಕುಟೀರಕ್ಕೆ ಆಗಮಿಸಿದ ಕಾರಣವನ್ನು ಕೇಳಬಹುದೇ ಎಂದ. ರಾವಣ ವಿದ್ಯಾವಂತ, ಒಳ್ಳೆಯ ಸಂಭಾಷಣಾ ಚತುರ. ಅವನು ಮಾರೀಚನನ್ನು ನೋಡಿ, ಚಿಕ್ಕಪ್ಪ, ಮನಸ್ಸನ್ನು ಬಹುವಾಗಿ ಬಾಧಿಸುತ್ತಿರುವ ಒಂದು ವಿಚಾರದಲ್ಲಿ ನಿನ್ನ ಸಲಹೆಯನ್ನು ಕೇಳೋಣವೆಂದು ಬಂದೆ. ನಿನ್ನನ್ನು ಬಿಟ್ಟರೆ ನನ್ನ ಯಾತನೆಗೆ ಸಹಾನುಭೂತಿ ಸೂಚಿಸಬಲ್ಲವರು ಯಾರೂ ಇಲ್ಲ. ಜನಸ್ಥಾನದಲ್ಲಿ ನಡೆದುದೆಲ್ಲ ನಿನಗೆ ಗೊತ್ತೇ ಇದೆ. ಖರದೂಷಣ ತ್ರಿಶಿರಸ್ಸುಗಳ ಸಮೇತ ಸಮಸ್ತ ಸೈನ್ಯವೂ ನಾಶವಾಯಿತು. ನನ್ನ ತಂಗಿ ಶೂರ್ಪನಖಿಗೆ ಮುಖಭಂಗವಾಯಿತು. ಇದನ್ನೆಲ್ಲ ಮಾಡಿದವನು ಆ ಮಾನವ ಮಾತ್ರನಾದ ರಾಮ. ಯುದ್ಧ ಮಾಡುವಾಗಲೂ ಆ ರಾಮ ಶಾಂತವಾಗಿ ನಿರ್ಭಾವುಕನಾಗಿದ್ದನಂತೆ. ಅವನ ಬಾಣಗಳು ಮಾತ್ರವೇ ಕೋಪವನ್ನು ಉಗುಳುತ್ತಿದ್ದವಂತೆ. ಈ ಒಬ್ಬನಿಂದ ಆದ ಅನಾಹುತವನ್ನು ನನಗಿನ್ನೂ ನಂಬುವುದಕ್ಕೇ ಆಗುತ್ತಿಲ್ಲ. ನಮ್ಮ ರಾಜ್ಯದ ಗಡಿಯನ್ನು ಅತಿಕ್ರಮಿಸಿ ಒಳಗೆ ಬಂದಿರುವ ಇವನ ಬಗ್ಗೆ ಸ್ವಲ್ಪ ಯೋಚಿಸು ಚಿಕ್ಕಪ್ಪ. ಅವನು ಅಪರಾಧಿಯಾಗಿರದಿದ್ದರೆ ಅವರಪ್ಪ ಅವನನ್ನು ಕಾಡಿಗೆ ಓಡಿಸುತ್ತಿದ್ದನೇ. ಕ್ಷತ್ರಿಯ ಕುಲಕ್ಕೆ ಕಳಂಕನಾದ ಅವನು ನನ್ನ ಶತ್ರುತ್ವವನ್ನು ಸಂಪಾದಿಸುವ ಮೂಲಕ ತನ್ನ ಆಯಸ್ಸನ್ನು ಕ್ಷಿಪ್ರಗೊಳಿಸಿಕೊಂಡಿದ್ದಾನೆ. ಅವನು ಶುದ್ಧ ವರಟ, ಮೂರ್ಖ, ಚರಿತ್ರಹೀನ, ಕ್ರೂರಿ, ಅಧರ್ಮಿಯಾದ ಅವನು ಇತರರಿಗೆ ಕೇಡನ್ನೇ ಬಯಸುವವನಾಗಿದ್ದಾನೆ. ಕಾರಣವಿಲ್ಲದೆ ನನ್ನ ತಂಗಿಯನ್ನು ಅಪಮಾನಗೊಳಿಸಿದ್ದಾನೆ. ಅವನನ್ನು ಶಿಕ್ಷಿಸಬೇಕಾದರೆ ಅವನ ಹೆಂಡತಿ ಸೀತೆಯನ್ನು ನಾವು ಸೆರೆ ಹಿಡಿದು ತರಬೇಕು ಎಂದ. ಮಾರೀಚ ಹೆದರಿದ್ದಂತೆಯೇ ಆಯಿತು. ಹಿಂದೆ ತಾನು ಬುದ್ಧಿ ಹೇಳಿದ್ದಾಗ ಮನವರಿಕೆಯಾದಂತೆ ಕಂಡ ರಾವಣ ಪುನಃ ಸೀತೆಯನ್ನು ಕದ್ದೊಯ್ಯುವ ಅದೇ ಹಳೆಯ ಅಪಾಯಕಾರಿ ಯೋಚನೆಯ ಗುಂಗಿನಲ್ಲಿಯೇ ಬಂದಿದ್ದಾನೆ. ಮಾರೀಚನ ಮನಸ್ಸಿನಲ್ಲಿ ನಡೆಯುತ್ತಿರುವ ಯೋಚನೆಗಳ ಬುದ್ಬುದನ ರಾವಣನ ಕಲ್ಪನೆಗೆ ಬಂದಿತಾದರೂ ಅದರ ಅರಿವಿಲ್ಲದವನಂತೆ ಮಾತನ್ನು ಮುಂದುವರೆಸಿದ. ಚಿಕ್ಕಪ್ಪ, ನೀನು ನನ್ನ ಈ ಯೋಜನೆಗೆ ಖಂಡಿತವಾಗಿಯೂ ಸಹಾಯ ಮಾಡಬೇಕು. ನೀನು ಜೊತೆಯಲ್ಲಿ ಇದ್ದರೆ ನಾನು ದೇವತೆಗಳನ್ನು ಬೇಕಾದರೂ ಎದುರಿಸಬಲ್ಲೆ. ನೀನು ಹಾಗೂ ನನ್ನ ತಮ್ಮಂದಿರು ಮಾತ್ರವೇ ನನ್ನ ಬಲ.
ನಿನ್ನಂಥ ಸಮರ್ಥರು ಇನ್ನೂ ಯಾರಿದ್ದಾರೆ? ಬುದ್ಧಿಶಾಲಿಯಾದ ನೀನು ಶತ್ರುವನ್ನು ಜಯಿಸಲು ಒಳ್ಳೆಯ ಯೋಜನೆಯನ್ನು ಹಾಕಿಕೊಡುತ್ತಿ. ಮಾಯಾವಿಧಿಯಲ್ಲಿ ನಿನಗೆ ಸಮನಾದವರಿಲ್ಲ. ಅದಕ್ಕಾಗಿಯೇ ನಾನು ಪುನಃ ನಿನ್ನ ಬಳಿಗೇ ಬರಬೇಕಾಯಿತು. ನಾನು ಹೇಳುವುದನ್ನು ಕೇಳು, ನಾನು ಬಯಸುವುದನ್ನು ಆಗ ಮಾಡಿಸು ಎಂದ. ಮಾರೀಚ ಗಡಗಡನೆ ನಡುಗಿದ. ರಾವಣನ ಮಾತಿಗೆ ಒಪ್ಪಿಕೊಂಡದ್ದೇ, ಆದರೆ ಬದುಕಿ ಉಳಿಯುವ ಸಾಧ್ಯತೆಯೇ ಇಲ್ಲ. ರಾಮನ ವಿರುದ್ಧ ನಿಲ್ಲುವುದೆಂದರೆ ಯೋಚಿಸುವುದಕ್ಕೂ ಆಗದ ಘೋರ. ಆದರೆ ರಾವಣನು ರಾಕ್ಷಸ ರಾಜ, ತಾನು ಅವನ ಪ್ರಜೆ. ಬಿಕ್ಕಟ್ಟಿನಲ್ಲಿ ಸಿಲುಕಿದ ಮಾರೀಚ ಏನು ತಾನೇ ಹೇಳಿಯಾನು? ರಾವಣನು, ಮಾರೀಚ ಚಿಕ್ಕಪ್ಪ, ನನ್ನ ಯೋಚನೆಯನ್ನು ಹೇಳುತ್ತೇನೆ ಕೇಳು. ಬಂಗಾರದ ಬಣ್ಣದ ಮಾಯಾಜಿಂಕೆಯ ರೂಪದಲ್ಲಿ ನೀನು ನನ್ನ ಜೊತೆಗೆ ಬರುತ್ತಿ. ಬೆಳ್ಳಿಯಂತೆ ಹೊಳೆಯುವ ಚುಕ್ಕೆಗಳು ನಿನ್ನ ಮೈ ಮೇಲೆ ಇರುತ್ತವೆ. ಸೀತೆಯ ದೃಷ್ಟಿ ನಿನ್ನ ಮೇಲೆ ಬೀಳುವಂತೆ ನೀನು ರಾಮನ ಆಶ್ರಮದ ಬಳಿಯಲ್ಲಿ ಸುಳಿದಾಡುತ್ತಿ. ಹೆಂಗಸರ ಆಸೆ ಬುರುಕತನ ನನಗೆ ಗೊತ್ತು. ಆ ಜಿಂಕೆಯನ್ನು ತಂದುಕೊಡಿ ಎಂದು ಸೀತೆ ರಾಮಲಕ್ಷ್ಮಣರನ್ನು ಕೇಳುತ್ತಾಳೆ. ಅವರು ನಿನ್ನನ್ನು ಹಿಡಿಯಲು ಬರುತ್ತಾರೆ. ಆಗಲೇ ನೀನು ಕುಶಲತೆ ತೋರಿಸಬೇಕಾಗಿರುವುದು. ಅಮಾಯಕನಂತೆ ಹುಲ್ಲು ಮೇಯುತ್ತಿದ್ದು ಅವರು ಹತ್ತಿರ ಬರುತ್ತಲೇ ಛಂಗನೆ ನೆಗೆದು ದೂರ ಹೋಗುತ್ತಿ. ಹಾಗೆಯೇ ಅವರನ್ನು ಮರುಳುಗೊಳಿಸಿ ಆಶ್ರಮದಿಂದ ದೂರ ಕರೆದೊಯ್ಯುತ್ತಿ. ಅರಕ್ಷಿತಳಾದ ಸೀತೆ ಒಬ್ಬಳೇ ಇರುವಾಗ ನಾನು ಆಶ್ರಮವನ್ನು ಪ್ರವೇಶಿಸಿ ರಾಹು ಚಂದ್ರನನ್ನು ಹಿಡಿಯುವಂತೆ ಅವಳನ್ನು ಕದ್ದು ತಂದು ಬಿಡುತ್ತೇನೆ. ಹೆಂಡತಿಯನ್ನು ಕಳೆದುಕೊಂಡು ದುಃಖಪಡುತ್ತಿರುವ ರಾಮನನ್ನು ನಾನು ಸುಲಭವಾಗಿ ಸೋಲಿಸಿ ಕೊಂದು ನನ್ನ ಜನರ ಮರಣದ ಸೇಡನ್ನು ತೀರಿಸಿಕೊಳ್ಳುತ್ತೇನೆ ಎಂದನು. ಎಂಥ ಅದ್ಭುತವಾದ ಯೋಜನೆ ಎನ್ನುವಂತೆ ರಾವಣ ಮಾರೀಚನನ್ನು ನೋಡಿದ. ಸೀತೆಯ ಸೌಂದರ್ಯದ ಅಥವಾ ತನಗೆ ಅವಳ ಮೇಲೆ ಆಸೆಯಾಗಿರುವ ವಿಚಾರವಾಗಿ ಒಂದೇ ಒಂದು ಮಾತನ್ನೂ ಅವನು ಆಡಿರಲಿಲ್ಲ. ಇದೊಂದು ಸೇಡು ತೀರಿಸಿಕೊಳ್ಳುವ ಉಪಾಯವಷ್ಟೇ ಎನ್ನುವಂತೆ ಮಾತನಾಡಿದನು. ರಾಮನ ಹೆಸರನ್ನು ಕೇಳಿದ ಮಾತ್ರಕ್ಕೆ ಮಾರೀಚನ ಬಾಯಿ ಒಣಗಿತು. ಮನಸ್ಸಿನಲ್ಲಿ ಭಯ ತುಂಬಿಕೊಂಡಿತು. ಬಿಟ್ಟ ಕಣ್ಣು ಬಿಟ್ಟ ಬಾಯಿಯಾಗಿ ರಾವಣನನ್ನೇ ನೋಡತೊಡಗಿದ. ರಾಮನ ಶೌರ್ಯ ಗೊತ್ತಿದ್ದ ಅವನಿಗೆ ರಾವಣನು ವಹಿಸಿದ ಕಾರ್ಯವು ಸಾಧ್ಯವಾಗಿ ತೋರಲಿಲ್ಲ. ಮಗು ರಾವಣ, ವ್ಯಗ್ರವಾಗಿರುವ ನಿನ್ನ ಮನಸ್ಸನ್ನು ಸಮಾಧಾನಪಡಿಸುವುದಕ್ಕೆ ಯಾರೂ ಇಲ್ಲ ಎಂದೆ. ನಾನು ನಿನ್ನ ಹಿತಚಿಂತಕ ಎಂಬ ನಂಬಿಕೆಯಿಂದ ಇಲ್ಲಿಯವರೆಗೆ ಬಂದಿದ್ದೀಯೆ. ಈಗ ನಾನು ಹೇಳುವುದನ್ನು ಕೇಳು ಎಂದ. ತನ್ನ ರಾಜನ ಮುಂದೆ ವಿನೀತನಾಗಿ ಕೈ ಮುಗಿದುಕೊಂಡು ನಿಂತ ಮಾರೀಚನು, ಹೊಗಳು ಭಟ್ಟರಿಂದ ಸುತ್ತುವರಿಯಲ್ಪಟ್ಟ ರಾಜ ನೀನು. ಅವರು ನಿನಗೆ ಪ್ರಿಯವಾಗುವಂತೆಯೇ ಮಾತನಾಡುತ್ತಾರೆ, ಹೊಗಳಿ ಅಟ್ಟಕ್ಕೇರಿಸುತ್ತಾರೆ. ಸತ್ಯವನ್ನು ಒಳ್ಳೆಯದನ್ನು ಮಾತ್ರವೇ ಹೇಳುವ ಆಸ್ಥಾನಿಕನನ್ನು ನಾನಂತೂ ನೋಡಲಿಲ್ಲ. ಒಂದು ವೇಳೆ ಹೇಳಿದರೂ ಅಂಥ ಮಾತನ್ನು ಕೇಳುವ ರಾಜ ಇನ್ನೂ ಅಪರೂಪ. ದಂಡಕಾರಣ್ಯಕ್ಕೆ ಬಂದಿರುವ ರಾಮನ ಶೌರ್ಯವನ್ನು ಕುರಿತು ನಿನಗೆ ಹೇಳಿಲ್ಲ ಎಂದರೆ ನಿನ್ನ ಗೂಢಚಾರರು ಅಸಮರ್ಥರು ಎಂದೇ ಅರ್ಥ. ರಾಮನು ಮಹಾಯೋಧ, ಇಂದ್ರವರುಣರಿಗಿಂತಲೂ ಹೆಚ್ಚು ಶಕ್ತಿಶಾಲಿ. ಅಲ್ಲದೆ ಸಮಸ್ತ ಸದ್ಗುಣಗಳ ಗಣಿ. ಋಷಿಗಳನ್ನು ಪೀಡಿಸುತ್ತಿರುವ ರಾಕ್ಷಸರನ್ನು ಕೊಲ್ಲುವುದಕ್ಕೆಂದೇ ಅವನು ದಂಡಕಾರಣ್ಯಕ್ಕೆ ಬಂದಿರುವುದು. ನಿನಗೆ ಬದುಕಬೇಕೆಂಬ ಆಸೆ ಇದ್ದರೆ ಈ ಹುಚ್ಚು ಯೋಚನೆಯನ್ನು ಬಿಟ್ಟುಬಿಡು. ಸೀತೆ ನಿನ್ನ ಮೃತ್ಯುವಾಗುತ್ತಾಳೆ. ಅವಳಿಂದ ನೀನು ಅನುಭವಿಸುವ ಸಂಕಟಗಳಿಗೆ ಕೊನೆ ಮೊದಲೇ ಇರುವುದಿಲ್ಲ. ನಿನಗೆ ಸರಿಯಾಗಿ ತಿಳಿ ಹೇಳಿ ನಿಯಂತ್ರಿಸುವವರು ಇದ್ದಿದ್ದರೆ ಚೆನ್ನಾಗಿತ್ತು. ಸಮಸ್ತ ರಾಕ್ಷಸರೊಂದಿಗೆ ಲಂಕೆ ನಾಶವಾಗುತ್ತದೆ, ಇದು ಖಂಡಿತ. ಮುಂದಾಗುವುದನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಇಲ್ಲದಿರುವುದರಿಂದಲೇ ಇಂತಹ ಬಾಲಿಶ ಯೋಚನೆಯನ್ನು ಮಾಡಿದ್ದೀಯೆ. ನೀನು ರಾಮನ ಬಗ್ಗೆ ಸರಿಯಾಗಿ ತಿಳಿದುಕೊಂಡಿಲ್ಲ.
ಯಾರೋ ನಿನಗೆ ಸುಳ್ಳು ಹೇಳಿದ್ದಾರೆ. ಅವನು ಅಧರ್ಮಿಯಲ್ಲ. ಅವನ ತಂದೆಗೆ ಮೋಸವಾಯಿತು. ತಂದೆಯ ಕೀರ್ತಿಯನ್ನು ಉಳಿಸುವ ಸಲುವಾಗಿ ಅವನು ಸ್ವಇಚ್ಛೆಯಿಂದ ಕಾಡಿಗೆ ಬಂದ. ಧರ್ಮವೇ ಮೂರ್ತಿವೆತ್ತಂತೆ ಇರುವ ಅವನ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತನಾಡಬೇಡ. ಅವನ ಹೆಂಡತಿಯನ್ನು ಕದಿಯುವುದೇ ಸುಡುವುದೆಂದು ಅರಿಯದೆಯೇ ಬೆಂಕಿಗೆ ಹಾರಿದಂತೆ ಅದು. ಮೂರ್ಖನಂತೆ ಸಾಯಬೇಡ. ರಾಮನ ಜೀವದ ಜೀವವಾದ ಸೀತೆಯನ್ನು ಅವನಿಂದ ಪ್ರತ್ಯೇಕಿಸಲು ಸಾಧ್ಯವಿಲ್ಲ. ಯಜ್ಞಕುಂಡದಲ್ಲಿ ನಿಗಿ ನಿಗಿ ಉರಿಯುತ್ತಿರುವ ಬೆಂಕಿಯಂತಿರುವ ಅವಳನ್ನು ಮುಟ್ಟಲು ಹೋಗಬೇಡ. ರಾಮನೊಡನೆ ಯುದ್ಧಕ್ಕೆ ನಿಂತೆಯಾದರೆ ಅದೇ ನಿನ್ನ ಅಂತ್ಯ. ನೀನು ಈಗ ರಾಕ್ಷಸ ಪ್ರಪಂಚದ ರಾಜ, ಶಾಂತಿಯಿಂದ ಇದ್ದೀಯ. ರಾಮನನ್ನು ತಡವಲು ಹೋಗಿ ಅದನ್ನು ಕಳೆದುಕೊಳ್ಳಬೇಡ. ಲಂಕೆಗೆ ಹಿಂದಿರುಗು. ಬೇಕಾದರೆ ಮಂತ್ರಿಗಳ ಮುಂದೆ ನಿನ್ನ ಯೋಚನೆಯನ್ನು ಮಂಡಿಸು. ವಿಭೀಷಣನೇ ಮೊದಲಾದವರು ಖಂಡಿತ ನಾನು ಹೇಳಿದ್ದನ್ನೇ ಹೇಳುತ್ತಾರೆ. ತಾರುಣ್ಯದಲ್ಲಿ ನಾನೂ ಬುದ್ಧಿಯಿಲ್ಲದ ಒರಟನಾಗಿದ್ದೆ. 1000 ಆನೆಗಳ ಬಲವಿದ್ದ ನಾನು ಋಷಿಗಳನ್ನು ಪೀಡಿಸುತ್ತಾ, ಆಶ್ರಮಗಳನ್ನು ಧ್ವಂಸ ಮಾಡುತ್ತಾ ನರಮಾಂಸ ಭಕ್ಷಕನಾಗಿ ಅಲೆದಾಡಿಕೊಂಡಿದ್ದೆ. ಒಂದು ಸಲ ವಿಶ್ವಾಮಿತ್ರ ಋಷಿ ಮಾಡುತ್ತಿದ್ದ ಯಜ್ಞವನ್ನು ಕೆಡಿಸುವುದೇ ನನ್ನ ಕೆಲಸವಾಗಿತ್ತು. ಅವನು ದಶರಥನ ಬಳಿಗೆ ಹೋಗಿ ಎಳೆಯ ರಾಮಲಕ್ಷ್ಮಣರನ್ನು ಕರೆತಂದ. ರಾಮನಿಗೆ ಆಗ 16 ವರ್ಷ ಅಷ್ಟೇ. ಯಜ್ಞಕಾಲದಲ್ಲಿ ಅಲ್ಲಿಗೆ ಹೋದ ನಾನು ರಾಮನನ್ನು ನೋಡಿದೆ. ಬಿಲ್ಲು ಹಿಡಿದ ಆತನು ಬಿದಿಗೆಯ ಚಂದ್ರನಂತೆ ಶೋಭಿಸುತ್ತಿದ್ದ. ಯಜ್ಞಶಾಲೆಯಲ್ಲಿ ದಾಂಧಲೆ ಮಾಡುತ್ತಿದ್ದ ನನ್ನನ್ನು ನೋಡಿದ ಅವನು ಶಾಂತನಾಗಿ ಒಂದು ಬಾಣವನ್ನು ಬಿಟ್ಟ. ಅದು ನನ್ನನ್ನು 100 ಯೋಜನ ದೂರ ಹಾರಿಸಿಕೊಂಡು ಹೋಗಿ ಸಮುದ್ರದಲ್ಲಿ ಬೀಳಿಸಿತು. ದಯಾಹೃದಯನಾದ ಅವನು ನನ್ನನ್ನು ಕೊಲ್ಲದೆ ಬಿಟ್ಟು ಬಿಟ್ಟ. ನಾನು ನಿಧಾನವಾಗಿ ಚೇತರಿಸಿಕೊಂಡು ಲಂಕೆಗೆ ಬಂದೆ. ಅದು ಅವನು ಬಾಲಕನಾಗಿದ್ದಾಗ. ಈಗ ಅವನು ಪ್ರಬುದ್ಧ. ಅವನನ್ನು ಎದುರಿಸಬಲ್ಲವರು 3 ಲೋಕಗಳಲ್ಲಿಯೂ ಇಲ್ಲ. ನನ್ನ ಮಾತನ್ನು ಕೇಳು. ಸೀತೆಯನ್ನು ಕದಿಯುವ ಮೂರ್ಖ ಯೋಚನೆಯನ್ನು ಬಿಟ್ಟು ಬಿಡು. ಇಲ್ಲವಾದರೆ ಸರ್ವನಾಶಕ್ಕೆ ಕಾರಣನಾಗುತ್ತಿ. ತನ್ನ ಮಾತುಗಳ ಪ್ರಭಾವವೇನಾದರೂ ರಾವಣನ ಮೇಲೆ ಆಗಿರಬಹುದೇ ಎಂದು ನೋಡಿದ ಮಾರೀಚ. ರಾವಣ ಏನೂ ಮಾತನಾಡದೆ ಸುಮ್ಮನಿದ್ದ. ಕೆಲವು ವರ್ಷಗಳ ಹಿಂದೆ ದಂಡಕಾರಣ್ಯದ ಋಷಿಗಳನ್ನು ತಿನ್ನುವುದೊಂದು ಹವ್ಯಾಸವಾಗಿತ್ತಲ್ಲವೇ ನಮಗೆ. ಇನ್ನೂ 2 ರಾಕ್ಷಸರೊಂದಿಗೆ ನಾನು ಜಿಂಕೆಯ ರೂಪದಲ್ಲೇ ತಿರುಗುತ್ತಿದ್ದೆ. ಒಮ್ಮೆ ಋಷಿ ವೇಷದಲ್ಲಿದ್ದ ರಾಮಲಕ್ಷ್ಮಣರನ್ನು ಕಂಡೆ. ಓಹೋ, ಇವನು ಈಗ ತಪಸ್ವಿಯಾಗಿದ್ದಾನೆ. ಹಿಂದಿನ ಸೇಡನ್ನು ತೀರಿಸಿಕೊಳ್ಳುತ್ತೇನೆ ಎಂದುಕೊಂಡು ಕೊಂಬುಗಳಿಂದ ತಿವಿಯಲು ಹೋದೆ. ರಾಮ 3 ಬಾಣಗಳನ್ನು ಹೂಡಿ ನಾವು 3 ಹೊಡೆದ. ನಾನು ಅದು ಹೇಗೋ ತಪ್ಪಿಸಿಕೊಂಡೆ. ಆದರೆ ಜೊತೆಗಿದ್ದ ಆ 2 ಸತ್ತು ಹೋದರು. ಹೀಗೆ 2 ಬಾರಿ ನನ್ನ ಜೀವವನ್ನು ಉಳಿಸಿದವನು ಆ ರಾಮ. ಆಗಿನಿಂದ ನಾನು ತಪೋನಿರತನಾಗಿ ಸನ್ಯಾಸಿಯಾಗಿದ್ದೇನೆ. ಈಗಲೂ ನನಗೆ ಎಲ್ಲಿ ನೋಡಿದರೂ ರಾಮನೇ ಕಾಣುತ್ತಾನೆ. ಎಲ್ಲವೂ ರಾಮಮಯ. ರಾ ಎಂದರೆ ನನಗೆ ಹೆದರಿಕೆಯಾಗುತ್ತದೆ. ನೀನೂ ಅಷ್ಟೇ. ರಾಮನಿಗೆ ಶತ್ರುವಾಗಬೇಡ, ದೂರವಿರು. ನಿನ್ನ ಮಾತನ್ನು ಕೇಳಿದರೆ ನಾವಿಬ್ಬರೂ ಸಾಯಬೇಕಾಗುತ್ತದೆ. ಇದು ಖಂಡಿತ. ಜನಸ್ಥಾನದಲ್ಲಿ ನಡೆದಿರುವುದಕ್ಕೆ ಶೂರ್ಪನಖಿಯೇ ಮೂಲ ಕಾರಣ ಎಂದು ನನ್ನ ಮನಸ್ಸು ಹೇಳುತ್ತಿದೆ. ಇವಳೇ ಅವರನ್ನು ಪೀಡಿಸಲು ಹೋಗಿರಬೇಕು. ಶಿಕ್ಷೆ ಅನುಭವಿಸಿರಬೇಕು. ಸೇಡು ತೀರಿಸಿಕೊಳ್ಳಲು ಖರನಲ್ಲಿ ಮೊರೆ ಇಟ್ಟಿದ್ದಾಳೆ. ಖರ ಇವಳ ಮಾತನ್ನು ಕೇಳಿ ಯುದ್ಧ ಮಾಡಿ ಸತ್ತಿದ್ದಾನೆ. ರಾಮನದು ತಪ್ಪು ಎಂದು ನನಗೆ ಅನಿಸುವುದಿಲ್ಲ. ರಾವಣ, ನೀನು 4 ಕಾಲ ಹೆಂಡಿರು ಮಕ್ಕಳೊಂದಿಗೆ ಸುಖವಾಗಿ ಬದುಕಿರಬೇಕೆಂದು ನನ್ನ ಆಸೆ. ನನ್ನ ಮಾತನ್ನು ಕೇಳದೇ ಇದ್ದರೆ ನಿನ್ನ ಹಾಗೂ ನಿನ್ನವರೆಲ್ಲರ ನಾಶ ತಪ್ಪಿದ್ದಲ್ಲ ಎಂದನು ಮಾರೀಚ. ಸಾವು
ಸಮೀಪಿಸಿರುವವನಿಗೆ ಔಷಧಿ ರುಚಿಸುವುದಿಲ್ಲ. ಅಂತೆಯೇ ಮಾರೀಚನ ಮಾತು ರಾವಣನಿಗೆ ಹಿಡಿಸಲಿಲ್ಲ. ಅವನ ಮಾತುಗಾರಿಕೆಯ ನಯ ಈಗ ಮಾಯವಾಗಿತ್ತು. ಸಿಟ್ಟು ತಲೆಗೇರಿತ್ತು. ವಿಧಿಪ್ರೇರಿತನಾಗಿ, ಮಾರೀಚ, ಬಂಜರು ಭೂಮಿಯಲ್ಲಿ ಬಿತ್ತಿದ ಬೀಜದಂತೆ ನಿನ್ನ ಮಾತು ವ್ಯರ್ಥ. ಆ ಪಾಪಿ ಮಾನವನ ಶೌರ್ಯ ದೊಡ್ಡದೆಂದು ನೀನು ನನ್ನನ್ನು ನಂಬಿಸಲಾರೆ. ನನಗೇನೂ ಭಯವಿಲ್ಲ. ಅವನು ವನವಾಸಕ್ಕೆ ಬಂದದ್ದೇಕೆ? ಮುದುಕನೊಬ್ಬ ಹೆಂಡತಿಯ ಮಾತು ಕೇಳುತ್ತಾನೆ. ಅದರಿಂದಾಗಿ ಈ ನಿನ್ನ ರಾಮ ತನ್ನ ತಂದೆ ತಾಯಿಗಳು, ರಾಜ್ಯ, ತನಗೆ ಪ್ರಿಯವಾದವರು ಎಲ್ಲವನ್ನೂ ಬಿಟ್ಟುಕೊಟ್ಟು ಈ ಭಯಂಕರ ಕಾಡಿಗೆ ಬಂದು ಬದುಕುತ್ತಾನೆ. ನಿಷ್ಕಾರಣವಾಗಿ ತನಗೆ ವನವಾಸವನ್ನು ವಿಧಿಸಿದ ಆ ಹೆಂಗಸಿನ ಮಾತನ್ನು ಉಲ್ಲಂಘಿಸಲು ಇವನಿಗೆ ಧೈರ್ಯವಿಲ್ಲ. ಅಂಥವನನ್ನು ದೊಡ್ಡ ವೀರನೆಂದು ನನ್ನನ್ನು ನೀನು ನಂಬಿಸಲು ಹೊರಟಿರುವೆ. ಇದನ್ನು ನಾನು ಒಪ್ಪುವುದಿಲ್ಲ. ಆದರೆ ಈಗಲೂ ಖರನೂ ಅವನ ಸೈನ್ಯವೂ ಸತ್ತುದು ಹೇಗೆ ಎಂದು ಅಚ್ಚರಿಪಡುತ್ತಿದ್ದೇನೆ. ಸೀತೆಯನ್ನು ಕದ್ದು ತರುವುದೆಂದು ನಾನು ನಿರ್ಧಾರ ಮಾಡಿ ಆಯಿತು. ನೀನು ಇದರಲ್ಲಿ ನನಗೆ ಸಹಾಯ ಮಾಡಲೇಬೇಕು. ಇದೇ ನನ್ನ ಕೊನೆಯ ತೀರ್ಮಾನ. ಇದರ ಬಗ್ಗೆ ನಾನೇನು ನಿನ್ನ ಸಲಹೆ ಕೇಳಲಿಲ್ಲ. ಕೇಳಿದಾಗ ಹೇಳುವೆಯಂತೆ. ಈಗ ನೀನು ನನ್ನ ಆಣತಿಯನ್ನು ಪಾಲಿಸಲೇಬೇಕು. ನಾನು ನಿನಗೆ ರಾಜನೆಂಬುದನ್ನು ನೀನು ಮರೆತಿರುವಂತಿದೆ. ಏನೋ ಹಿರಿಯನೆಂದು ಗೌರವ ಕೊಟ್ಟರೆ ನನಗೇ ಬುದ್ಧಿವಾದ ಹೇಳುತ್ತಿರುವೆಯಲ್ಲ. ನನ್ನ ಯೋಗಕ್ಷೇಮದ ಕಾಳಜಿ ನಿನಗೆ ಬೇಡ. ನಾನು ಅದನ್ನು ನೋಡಿಕೊಳ್ಳುತ್ತೇನೆ. ಪ್ರತಿ ಹೇಳದೆ ನಾನು ಹೇಳಿದ್ದನ್ನು ಮಾಡು. ನಾನು ಮೊದಲೇ ಹೇಳಿದಂತೆ ಹೊಂಬಣ್ಣದ ಜಿಂಕೆಯ ರೂಪ ಧರಿಸಿ ರಾಮಾಶ್ರಮದ ಬಳಿ ಸುಳಿದಾಡು. ಸೀತೆಯ ಗಮನ ಸೆಳೆದ ಮೇಲೆ ನೀನು ಇಷ್ಟ ಬಂದ ಹಾಗೆ ಹೋಗಬಹುದು. ಅವಳೇ ಉಳಿದುದನ್ನು ಮಾಡುತ್ತಾಳೆ. ಅವಳೇ ರಾಮಲಕ್ಷ್ಮಣರನ್ನು ನಿನ್ನ ಬೆನ್ನಟ್ಟಲು ಕಳುಹಿಸುತ್ತಾಳೆ. ಲಕ್ಷ್ಮಣನೇನಾದರೂ ಹಿಂದೆ ಉಳಿದರೆ ನೀನು ರಾಮನನ್ನು ಆಶ್ರಮದಿಂದ ದೂರಕ್ಕೆ ಕೊಂಡೊಯ್ದು ಅಲ್ಲಿಂದ ರಾಮನ ಧ್ವನಿಯನ್ನು ಅನುಕರಿಸಿ ಹಾ ಸೀತಾ, ಹಾ ಲಕ್ಷ್ಮಣ ಎಂದು ಕೂಗಬೇಕು. ಆಶ್ರಮದಲ್ಲಿರುವ ಇಬ್ಬರಿಗೂ ಹೆದರಿಕೆಯಾಗಿ ಲಕ್ಷ್ಮಣ ತನ್ನ ಅಣ್ಣನ ಸಹಾಯಕ್ಕಾಗಿ ಧಾವಿಸುವನು. ಆ ಅಲ್ಪಾವಧಿಯಲ್ಲಿ ನಾನು ಆಶ್ರಮವನ್ನು ಪ್ರವೇಶಿಸಿ ಸೀತೆಯನ್ನು ಎತ್ತಿಕೊಂಡು ಹೋಗಿಬಿಡುತ್ತೇನೆ. ಇಷ್ಟನ್ನು ಸಾಧಿಸಿಕೊಟ್ಟ ಮೇಲೆ ನೀನು ನಿನ್ನ ಇಷ್ಟ ಬಂದಂತೆ ಹೋಗಬಹುದು. ಇದಕ್ಕೆ ಪ್ರತಿಯಾಗಿ ನಾನು ನಿನಗೆ ನನ್ನ ಅರ್ಧ ರಾಜ್ಯವನ್ನು ಕೊಡುವೆನು. ಬೇಗನೆ ಹತ್ತಿರದ ದಾರಿಯಲ್ಲಿ ಮುಂದಾಗಿ ಹೋಗು. ನಾನು ನನ್ನ ರಥದಲ್ಲಿ ಬರುತ್ತೇನೆ. ನನ್ನ ಉದ್ದೇಶ ವೃಥಾ ಯುದ್ಧವೊಂದು ನಡೆಯುವುದನ್ನು ತಪ್ಪಿಸುವುದು. ಸೀತೆಯನ್ನು ಸೆರೆ ಹಿಡಿದುಕೊಂಡು ನಾನು ಲಂಕೆಗೆ ಹಿಂದಿರುಗುತ್ತೇನೆ. ನೀನು ನನ್ನ ಮಾತನ್ನು ಮೀರುವುದಾದರೆ ನಿನ್ನನ್ನು ಇಲ್ಲಿಯೇ ಈಗಲೇ ಯಮಲೋಕಕ್ಕೆ ಕಳುಹಿಸಿ ಬಿಡುತ್ತೇನೆ. ರಾಜಾಜ್ಞೆಯನ್ನು ಮೀರಿದವರಿಗೆ ಶಿಕ್ಷೆ ಎಂದರೆ ಅದೇ. ನನ್ನ ಮಾತಿನಂತೆ ನಡೆದರೆ ಘಟನೆ ನಡೆದ ಮೇಲೂ ಬದುಕಿರಬಹುದು. ಇಲ್ಲವಾದರೆ ನೀನು ಸಾಯುವುದು ಖಂಡಿತ ಎಂದನು. ಮಾರೀಚನು ತನ್ನ ಕೊನೆಯ ಪ್ರಯತ್ನವೆಂದು, ರಾವಣ, ನಿನ್ನ ನಾಶವನ್ನು ಬಯಸುವ ಯಾರೋ ನಿನ್ನ ತಲೆಗೆ ಈ ಯೋಚನೆಯನ್ನು ತುಂಬಿರುವುದರಲ್ಲಿ ಸಂಶಯವಿಲ್ಲ. ನೀನು ಈಗ ಮೃತ್ಯುದ್ವಾರವನ್ನು ಪ್ರವೇಶಿಸಲು ಬಹು ಕಾತರನಾಗಿರುವಂತಿದೆ. ನಿನ್ನ ಮಂತ್ರಿಗಳಲ್ಲಿ ನಿನ್ನ ಹಿತವರು ಯಾರೂ ಇಲ್ಲವೆಂದೇ ತೋರುತ್ತಿದೆ. ಅಥವಾ ಬೇಕೆಂದೇ ಅವರು ನಿನ್ನನ್ನು ದಾರಿ ತಪ್ಪಿಸುತ್ತಿದ್ದಾರೆ. ಹಾದಿ ತಪ್ಪುತ್ತಿರುವ ರಾಜನಿಗೆ ಸಜ್ಜನರು ಎನ್ನಿಸಿಕೊಳ್ಳುವವರು ತಿಳಿ ಹೇಳಲೇಬೇಕು. ಈ ನಿನ್ನ ತೀರ್ಮಾನದಿಂದಾಗಿ ನಿನ್ನ ಪ್ರಜೆಗಳು, ಲಂಕಾನಗರಿ, ನಿನ್ನ ಹೆಂಡತಿ ಮಕ್ಕಳು ಎಲ್ಲರಿಗೂ ಕೇಡು ಕಾದಿದೆ. ಒಮ್ಮೆ ರಾಮ ತನ್ನ ಕ್ರೋಧ ದೃಷ್ಟಿಯನ್ನು ಬೀರಿದನೋ ಲಂಕೆಯಲ್ಲಿ ಒಬ್ಬನೂ ಉಳಿಯಲಾರ. ಕ್ರೂರ ರಾಜನು ತನ್ನ ಪ್ರಜೆಗಳನ್ನು ರಕ್ಷಿಸುವನೇ? ಪ್ರಜಾಹಿತ ದೃಷ್ಟಿ ಅವನಿಗೆ ಎಲ್ಲಿಂದ ಬಂತು? ಅವನಿಗೆ ಅವನದೇ ಯೋಚನೆ, ಅವನ ಇಂದ್ರಿಯ ತೃಪ್ತಿಯದೇ ಚಿಂತೆ. ರಾಮನನ್ನು ದೂರ ಕೊಂಡೊಯ್ದ ಮೇಲೆ
ನಾನು ಬದುಕಿ ಉಳಿಯುವೆನೆಂದು ಭ್ರಮಿಸಬೇಡ. ಅವನು ನನ್ನನ್ನು ಕೊಂದು ಅನಂತರ ನಿನ್ನನ್ನೂ ಕೊಲ್ಲುತ್ತಾನೆ. ರಾಮನ ದೃಷ್ಟಿಗೆ ಬಿದ್ದ ತಕ್ಷಣ ಅವನ ಕೈಯಿಂದ ಸಾಯುವ ನನಗೆ ಸ್ವರ್ಗ ಪ್ರಾಪ್ತಿಯಾಗುವುದು ಖಂಡಿತ. ನೀನೀಗ ಸೀತೆಯನ್ನು ಸೆರೆ ಹಿಡಿದು ಒಯ್ಯಬಹುದು. ಆದರೆ ತಿಳಿದುಕೋ, ಮೃತ್ಯುವನ್ನೇ ನೀನು ಗಂಟು ಕಟ್ಟಿ ಕೊಂಡೊಯ್ಯುತ್ತಿ. ನನ್ನ ಮಾತನ್ನು ಕೇಳದಿರುವ ನೀನೂ ನಿನ್ನವರೂ ನಾಶವಾಗುವಿರಿ, ನನಗೆ ಗೊತ್ತು ಎಂದನು.